ವಿಶೇಷವಾಗಿ ಪ್ರತ್ಯಂಗಿರಿ ಹೋಮ, ಮೃತ್ಯುಂಜಯ ಹೋಮ ಮಾಡಿದ್ವಿ. ಏನಿಂದ ಹೋಮ ಮಾಡಿದ್ವಿ, ಏನೆಲ್ಲ ಬೇಡ್ಕೊಂಡಿದ್ದೇವೆ. ಮತ್ತು ಏನು ವಿಶೇಷವಾಗಿ ವಾದ್ಯಗೋಷ್ಠಿ ಹಾಗೆ ಯಾವ ಕ್ಷೇತ್ರ ಇದೆ, ಯಾವ ಊರು? ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡನಲ್ಲೂರು ಹಳ್ಳಿ ಶ್ರೀ ಕ್ಷೇತ್ರ ಸುಪ್ರಸಿದ್ಧ ಅಭಯ ಶನೇಶ್ವರ ಸ್ವಾಮಿ ಕ್ಷೇತ್ರ ಅಂತ ಇದೆ. ಏನು ಅಭಯ ಸ್ವಾಮಿ ಕ್ಷೇತ್ರ ಅಂತಂದರೆ 2000 ಇಸ್ವಿನಲ್ಲಿ ನಾವು ಒಂದು ವಿಗ್ರಹ ಮಾಡಿಸಿ 11 ಕಾಲು ಗರ್ಭದಂಕನ ಮಾಡಿ ಅಂದಿನಿಂದ ಅದೇ ವರ್ಷವೇ ನಾವು ಉತ್ಸವ ದೊಡ್ಡನಹಳ್ಳಿ ಗ್ರಾಮದಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಲ್ಲ ಸಮಸ್ತ ಭಕ್ತ ಜನಕೋಟಿಕ ಆಯುರಾರೋಗ್ಯ ಆತ್ಮಸ್ಥೈರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ತಾ ಇದ್ದೀವಿ. ಈ ವರ್ಷ ವಿಶೇಷ ಏನಂದರೆ 5 ಶ್ರಾವಣ ಶನಿವಾರ ಬಿದ್ದಿದೆ. 5 ಶ್ರಾವಣ ಶನಿವಾರ ಬಿದ್ದಿರೋದ್ರಿಂದ ಕಡೆ ಶ್ರಾವಣ ಶನಿವಾರ ಬೆನಕನ ಅಮಾವಾಸ್ಯೆ. ಈ ಬೆನಕನ ಅಮಾವಾಸ್ಯೆ ವಿಶೇಷವಾಗಿ ಒಂದು ಪ್ರತ್ಯಂಗಿರಿ ಹೋಮ ಮಾಡಿ, ಸುದರ್ಶನ ಹೋಮ, ನವಗ್ರಹ ಸೂಕ್ತ ಹೋಮ, ಗಣಪತಿ ಹೋಮ ಮತ್ತು ಮೃತ್ಯುಂಜಯ ಹೋಮ ಮಾಡಿ, ಜಯಾದಿ ಹೋಮ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಆ ಭಗವಂತನ ಕೃಪೆ. ಪುಷ್ಪಾಲಂಕಾರ, ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರ ಮಾಡಿ, ತದನಂತರ ಇವತ್ತು ನಮ್ಮ ಆಂಬ್ಯುಲೆನ್ಸ್ ರಾಜು ಅಂತ ಹೇಳ್ಬಿಟ್ಟು ಹೊಸಕೋಟೆ ಮತ್ತು ರಾಮಕೃಷ್ಣ ಅಂತ ಹೇಳ್ಬಿಟ್ಟು ಇವರಿಬ್ಬರು ಸೇರಿ ಸುಮಾರು 1,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಸಿದ್ರು. ಎಲ್ಲರನ್ನು ಭಗವಂತನ ಆಶೀರ್ವಾದ ಬಂದು ಊಟನ ಸ್ವೀಕಾರ ಮಾಡಿದ್ರೆ. ಮತ್ತು ಇವಾಗ ಡೊಳ್ಳು ಕುಣಿತ ಒಂದು ವೀರಗಾಸೆಯೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಈಗ ಮೆರವಣಿಗೆ ಮಾಡಿ ದೇಶದ ಗಡಿ ಕಾಯ್ತಕ್ಕಂಥ ಸೈನಿಕರಿಗೆ ಮತ್ತು ನಾವು ತಿಂತಾ ಇರೋ ಒಂದೊಂದು ಹಗಲ ಅನ್ನಕ್ಕೆ ಮಾಡ್ತಕ್ಕಂಥ ರೈತರಿಗೆ ವಿಶೇಷವಾಗಿ ನಾನು ಪ್ರಥಮ ಅವ್ರಿಗೆ ಪ್ರಾರ್ಥನೆ ಸಲ್ಪಿ ಸಂಕಲ್ಪ ಮಾಡ್ತೀನಿ, ಅವ್ರಿಗೆ ಒಳ್ಳೆಯದಾಗಲಿ. ಶನಿವಾರ ಗಂಧದ ಅಲಂಕಾರ, 2ನೇ ಶ್ರಾವಣ ಶನಿವಾರ ಫಲಪುಷ್ಪ ಅಲಂಕಾರ, ವಿಶೇಷವಾಗಿ 501 kg ಈ ಪದಗಳಿಂದ ನಾವು ಅಲಂಕಾರ ಮಾಡಿ ಅದನ್ನು ಮಾರನೇ ದಿವಸ ಮತ್ತೆ ಭಾನುವಾರ ಬಿಚ್ಚಿ ಪ್ರತಿ ಭಕ್ತಾದಿಗಳಿಗೂ ಎಲ್ರಿಗೂ ದಾನ ಧರ್ಮ. 3ನೇ ಶ್ರಾವಣ ಶನಿವಾರ ಶಾಕಂಬರಿ ಅಲಂಕಾರ ಮತ್ತು ಬೆಣ್ಣೆ ಅಲಂಕಾರ 2 ಒಂದೇ ಸತಿ ಮಾಡಿದರೆ ಅದನ್ನು ಭಾನುವಾರ ದಿವಸ ದಾನ ಮಾಡಿದೆ. 4ನೇ ಶ್ರಾವಣ ಶನಿವಾರ ಮುತ್ತಿನ ಅಲಂಕಾರ. 5ನೇ ಶ್ರಾವಣ ಶನಿವಾರ ಈಗ ವಿಶೇಷವಾಗಿ ಪುಷ್ಪಗಳಿಂದ ಅಲಂಕಾರ ಮಾಡಿ ಆಯಪ್ಪನ ವಿಶೇಷವಾಗಿ ಇವಾಗ ದೀಪಾಲಂಕಾರದಂತೆ ವಜ್ರಾಂಗದಿಂದ ತೊಡಿಸಿ ಪೂಜೆ ಮಾಡಿದ್ದಿದೆ. ಈ ಲೋಕಕಾಲ ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಭಾವನೆ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ, ಮೂಡಿಗೆರೆ ಗ್ರಾಮ ಪಂಚಾಯತ್ ಸದಸ್ಯರು. ಈ ಸುಪ್ರಸಿದ್ಧ ಅಭಯ ಶನೀಶ್ವರ ದೇವಸ್ಥಾನದಲ್ಲಿ ಕಡೆ ಶನಿವಾರ ಅಂದರೆ 5 ಶನಿವಾರಗಳು ಬಿದ್ದಿದೆ. 5 ಶನಿವಾರದಲ್ಲಿ ಇವತ್ತು ಅಮಾವಾಸ್ಯೆ ಬಿದ್ದಿರೋದ್ರಿಂದ ಅಮಾವಾಸ್ಯೆ ಸೇರಿ ಈ ಕಡೆ ಶನಿವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಕೊರೋನಾದಲ್ಲೂ ಸಹ ಈ ಶನೇಶ್ವರನ ಮಹೋತ್ಸವನ ನಿಲ್ಲಿಸಿಲ್ಲ ನಮ್ಮ ಗುರುಗಳು. ಈ ಶನೇಶ್ವರನ ದೇವಸ್ಥಾನದಲ್ಲಿ ಕಡೆ ಶನಿವಾರ ದಿನ ಯಾವಾಗಲೂ ಮೆರವಣಿಗೆ ಇರುತ್ತೆ. ಶ್ರಾವಣ ಕಡೆ ಶನಿವಾರ ಆಗಲೇ ಅನ್ನ ಸಂತರ್ಪಣೆ ಇವತ್ತು 1000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಇದು ನಮ್ಮ ಶ್ರೀ ಡಾಕ್ಟರ್ DL ವೀರಬ್ರಹ್ಮಚಾರಿ ಸ್ವಾಮಿ ಗುರುಜಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇರುತ್ತೆ. ವರ್ಷವೂ ಪ್ರತಿಯೊಬ್ಬ ಭಕ್ತಾದಿಗಳು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ತಾ ಇರ್ತೀವಿ. ನಾವು ಸಹ ಮತ್ತು ನಮ್ಮ ಈ ಭಕ್ತ ವೃಂದದವರು ಇದ್ದೀವಿ, ಪ್ರತಿಯೊಬ್ಬರೂ ನಮ್ಮ ಸ್ವಾಮಿಗಳ ಕಾರ್ಯಕ್ರಮದಲ್ಲಿ ಪ್ರತಿಯೊಂದರೂ ಭಾಗವಹಿಸಿ ಎಲ್ಲದನ್ನು ಯಶಸ್ವಿಯಾಗಿ ಮಾಡ್ತೀವಿ. ಈ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಈ ಸೇವೆನ ನಮ್ಮ ಗುರುಗಳು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೂ ಸಹ ಭಗವಂತ ಆಯುರಾರೋಗ್ಯ ಐಶ್ವರ್ಯನ ಕೊಟ್ಟು ಚೆನ್ನಾಗಿರಲಿ ಅಂತ ನಮ್ಮ ಆಶಿಸ್ತೀವಿ. DL ನಂಜುಂಡಾಚಾರ್ಯ ಅಂತಂದು ಹೇಳ್ಬಿಟ್ಟು ವೀರಬ್ರಹ್ಮಚಾರ ನಮ್ಮ ತಮ್ಮ ಅವರೇ DL ವೀರಬ್ರಹ್ಮಚಾರ ಅಂತ ಹೇಳ್ಬಿಟ್ಟು ಅವರು ಪೌರೋಹಿತ ಮತ್ತು ದೇವ್ರ ಪ್ರತಿಷ್ಠಾಪನೆ, ಹೋಮ ಹವನ, ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು 5ನೇ ಶನಿವಾರ ಅಂತಂದು ಹೇಳ್ಬಿಟ್ಟು ಅನ್ನದಾಸೋಹ ಮತ್ತು ಶನಿ ಮಹಾತ್ಮನ ಉತ್ಸವ ಎಲ್ಲ ಇಟ್ಟುಕೊಂಡು ವೀರಗಾಸೆಯನ್ನು ಕರೆಸಿ ಎಲ್ಲ ವಿಜೃಂಭಣೆಯಿಂದ ಮಾಡಿ ಎಲ್ಲ ಜನಕ್ಕೂ ಈ ಕರ್ನಾಟಕದ ಜನತೆಗೆ ಮತ್ತು ದೇಶದ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಶುಭ ಕೋರ್ತಾರೆ. ನಾವು ಎನ್ ಕೃಷ್ಣಾರೆಡ್ಡಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಉಳ್ಳಾಲ ಗ್ರಾಮದಲ್ಲಿ ನಾವೀಗ ಒಂದು 25 ವರ್ಷದಿಂದ ಇವರ ನಮ್ಮ ಬಾಂಧವ್ಯ ಐತೆ. ಆದರೆ ನಾವು ಇಲ್ಲಿಗೆ ಬಂದಾಗ ಏನೂ ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿದೆ ಅವರ ಆಶೀರ್ವಾದದಿಂದ. ಮತ್ತು ಭಕ್ತಾಗಿ ತುಂಬ ಒಳ್ಳೆಯದಾಗ್ತಾಯಿದೆ. ಪ್ರತಿಯೊಂದು ಅಮಾವಾಸ್ಯೆ, ಪೌರ್ಣಮಿ, ಹೋಮ ಹವನ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೂ ಅಷ್ಟೇ ದೇವರು ಒಳ್ಳೇದು ಮಾಡಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಇವತ್ತು ಲಾಸ್ಟ್ ಶನಿವಾರ ಇದರಿಂದ ಸಿನಿಮಾತ್ಮ ಉತ್ಸವ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಉತ್ಸವ ನಡೆಸಿ ಡೋಲ್ ಕುಣಿತ, ವೀರಗಾಸೆ ಎಲ್ಲ ಇದರಿಂದಲೂ ವಿಜೃಂಭಣೆಯಿಂದ ಉತ್ಸವ ಮಾಡ್ತಾರೆ. ವರ್ಷನೂ ಕಂಪಲ್ಸರಿ ಮಾಡೇ ಮಾಡ್ತಾರೆ, ಯಾವ ವರ್ಷ ಬಿಟ್ಟಿಲ್ಲ.